ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಕಿ, ಮಾವ ನಮ್ಮೇಲಿನ ಕೋಪನ ಅಜ್ಜಿ ಮೇಲೆ ತೀರಿಸ್ಕೊಂಡ್ರೆ? ಅದರಿಂದ ಅಜ್ಜಿ ಸಫರ್ ಆಗೋದು ನನಗಿಷ್ಟ ಇಲ್ಲ. ನನಗೆ ನನ್ನ ಸಂತೋಷಕ್ಕಿಂತ ನಮ್ಮ ಅಜ್ಜಿ ಸಂತೋಷನೇ ಮುಖ್ಯ. ನಾನು ಮನೋಜನ ಮದುವೆ ಆಗೋಕೆ ಒಪ್ಕೊಂಡಿದ್ದು ಅದೇ ಕಾರಣಕ್ಕೆ. ಇಷ್ಟು ವರ್ಷ ನನ್ನ ಸಂತೋಷದಲ್ಲಿ, ನನ್ನ ಖುಷಿಯಲ್ಲೇ ಜೀವನ ಸಾಗಿಸಿದ್ದಾರೆ. ಈಗ ಸಾಯೋ ಕಾಲದಲ್ಲಾದ್ರೂ ಅವ್ರು ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅನ್ನೋದೇ ನನ್ನ ಆಸೆ. ಆದ್ರೆ ಅದಾಗ್ತಾ ಇಲ್ಲ. ರಾಕಿ, ಒಂದೊಂದ್ಸಲ ನಾನು ದುಡುಕ್ಬಿಟ್ಟೆ ಅಂತ ಅನ್ಸುತ್ತೆ. ಸ್ವಾರ್ಥಿ ಆಗ್ಬಿಟ್ನೇನೋ ಅಂತ ಅನ್ಸುತ್ತೆ. ನನ್ನ ಸಂತೋಷಕ್ಕೋಸ್ಕರ ಅವ್ರ ಕನ್ಸನ್ನ ನುಚ್ಚು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. 99 ಹುಡುಗರನ್ನ ರಿಜೆಕ್ಟ್ ಮಾಡಿದ್ದೆ ನಾನು. ಅವತ್ ಬೇಜಾರಾಗ್ಲಿಲ್ಲ ನಮ್ಮ ಅಜ್ಜಿಗೆ. ನನ್ನ ಮೊಮ್ಮಗಳಿಗೆ ಒಪ್ಪು ಅಂತ ಹುಡುಗ ಸಿಗ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ನಲ್ಲ. ನಿನ್ ಮೊಮ್ಮಗಳು ಹಾಗ್ ಮಾಡ್ಬಿಟ್ಲು, ಹೀಗ್ ಮಾಡ್ಬಿಟ್ಲು ಅಂತ ದಿನ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ. ಅವರಿಗೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಬರೀ ನೋವೇ ಕೊಟ್ಬಿಟ್ಟೆ. ನಿನಗೆ ಅಜ್ಜಿ ಮೇಲಿರೋ ಕಾಳಜಿ ನನ್ಗೆ ಅರ್ಥ ಆಗತ್ತೆ. ಇವೆಲ್ಲ ಸ್ವಲ್ಪ ದಿವಸ ಅಷ್ಟೆ. ಅಜ್ಜಿಗೆ ಎಲ್ಲ ಸತ್ಯಗಳು ಗೊತ್ತಾಗುತ್ತೆ. ಮೊಮ್ಮಗಳು ದುಡ್ಕಿ ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ಅವ್ರಿಗಿದೆ. ಅದ್ ಗೊತ್ತಾದ ದಿವಸ ಅವ್ರು ಬಂದು ನಿನ್ನ ಕೊಂಡಾಡ್ತಾರೆ. ನೋಡ್ತಾ ಇರು. ಹಾಗಂತೀರಾ? ಮತ್ತೆ ಸತ್ಯ ಯಾವತ್ತಿದ್ರು ಕೆಂಡ ಇದ್ದಾಗೆ. ಎಷ್ಟೇ ಮಣ್ಣು ಹಾಕಿ ಮುಚ್ಚಿದ್ರು ಕೆಂಡದ ಕಾವು ಗೊತ್ತಾಗುತ್ತೆ. ನಿಜವಾಗ್ಲೂ ನಮ್ಮ ಅಜ್ಜಿ ಒಪ್ಕೋತಾರ ನನ್ನನ್ನ? ಖಂಡಿತ ಒಪ್ಕೋತಾರೆ. ಅವ್ರು ಹೇಳ್ಕೋತಿಲ್ಲ ಅಷ್ಟೆ. ಅವ್ರಿಗೆ ನಿನ್ ಬಗ್ಗೆ ಒಳ್ಳೆ ಭಾವನೆ ಇದೆ. ಹಾಗಂತೀರಾ? ನಿನ್ನ ನಾಣೆಗೂ. ನಮ್ ಶ್ರೀಮತಿ ಖುಷಿ ಆದ್ರು ಇದೇ ಖುಷಿಗೆ ಏನೂ ಇಲ್ವಾ? ಸಿಹಿ ಸುದ್ದಿ ಹೇಳಿದ್ರೆ ಬಾಯಿ ಸಿಹಿ ಮಾಡ್ಬೇಕು ಅಂತಾರೆ. ಸಕ್ಕರೆ ತಗೊಂಡ್ಬರ್ತೀನಿ. ಏನ? ಸಕ್ಕರೆಯಿಂದ ಮಾತ್ರ ಬಾಯಿ ಸಿಹಿ ಆಗೋದಾ? ಹಾ, ನನಗ್ ಗೊತ್ತಿರೋದು ಅದೊಂದೇ. ಯೋಚನೆ ಮಾಡು. ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ ರಾಕಿ. ಯೋಚನೆ ಮಾಡು. ಇದು ಸಿಹಿ ಅಂದ್ರೆ
ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ.